ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೋಸ್ತಾಗೋ ಹೋಸ್ಟ್ ವಾಜಿದ್. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ವಿ ಕಾಕ್ಸ್ ಆಮೇಲೆ ಲ್ಯಾಂಬ್ಡಾ ಫಂಕ್ಷನ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡಿದೆ. ಸೊ ಫಂಕ್ಷನ್ಸ್ ಮೇಲೆ ತುಂಬಾ ವೀಡಿಯೋಸ್ಗಳನ್ನ ಮಾಡಿಬಿಡ್ತೀವಿ. ಫಂಕ್ಷನ್ಸ್ನ ಯಾವ ರೀತಿ ಯೂಸ್ ಮಾಡ್ತೀವಿ, ಫಂಕ್ಷನ್ಸ್ ಹೆಲ್ಪ್ ಏನಿದೆ ನಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಪ್ರೋಗ್ರಾಮ್ನಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದೀನಿ. ಆಲ್ರೆಡಿ ತುಂಬಾ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದೀನಿ ನಾನು ಫಂಕ್ಷನ್ಸ್ಗಳ ಮೇಲೆ. ಓಕೆ, ಇವತ್ತಿನ ವೀಡಿಯೋದಿಂದ ನಾವೇನು ಮಾಡ್ತಾ ಇದ್ವಿ, ಓಪ್ಸ್ ಕಾನ್ಸೆಪ್ಟ್ಸ್ಗೆ ಜಂಪ್ ಆಗ್ತಾ ಇದ್ವಿ. OPS ಕ್ಲಾಸ್ OPS ಇದ್ರ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನೀವು. ಎನಿಥಿಂಗ್ ನೀವೇನಾದರೂ ಕಲ್ತ್ಕೊಳ್ಳಿ. ಓಕೆ, ಸೊ ಓಪ್ಸ್ ಅಂದರೆ ಬೇಸಿಕಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಅರ್ಥ. ಓಕೆ, ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ ತಕ್ಷಣ ಎಲ್ಲರ ಮೈಂಡಲ್ಲೂ ಏನು ಬರುತ್ತೆ ಅಂದರೆ, ಯಾರಿಗೆ ಗೊತ್ತಿರ್ತದೆ ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಅವ್ರಿಗೆ ಏನು ಮೈಂಡ್ ಮೇಲೆ ಬರುತ್ತೆ, ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಓಕೆ, ಸೊ ಕ್ಲಾಸಸ್ ಅಂದರೆ ಏನು, ಆಬ್ಜೆಕ್ಟ್ಸ್ ಅಂದರೆ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ ನಾನು. ಸೊ ಅದನ್ನೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಆ್ಯಕ್ಟಿವಿಟಿನ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಒಂದು ಆ್ಯಕ್ಟಿವಿಟಿ ಮಾಡಬೇಕಾಗುತ್ತೆ ನೀವು. ಸೊ ಆ ಆ್ಯಕ್ಟಿವಿಟಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾವು ಏನು ಮಾಡೋಣ, ಇಂಟ್ರೋನ ರೋಲ್ ಮಾಡೋಣ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನೀವು ಇನ್ನೂ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಂಡಿಲ್ಲ ಅಂದರೆ ಈ ಪ್ಲೇಲಿಸ್ಟ್ನ ಇಲ್ಲಿಂದ ಅಸೆಸ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ಆಲ್ರೆಡಿ 32 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ರಿಲೇಟೆಡ್ ಟು ಪೈಥಾನ್. ಇನ್ನೂ ತುಂಬ ವೀಡಿಯೋಸ್ಗಳು ಬರ್ತವೆ ರಿಲೇಟೆಡ್ ಟು ಪೈಥಾನ್ ತುಂಬ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆ, ತುಂಬ ಅಡ್ವಾನ್ಸ್ ಲೆವೆಲ್ ಬಂದುಬಿಟ್ಟಿದ್ದೀವಿ ಈಗ ಆಲ್ರೆಡಿ. ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಪೈಥಾನಲ್ಲಿ ಏನೇನು ಬರುತ್ತೆ ಏನೇನಿಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಒಳ್ಳೆ ಪ್ರಾಜೆಕ್ಟ್ಸ್ಗಳನ್ನು ಕೂಡ ಮಾಡೋಣ ನಾವು ಮುಂದಿನ ದಿವಸದಲ್ಲಿ. ಓಕೆ, ಸೊ ಈಗ ಆಲ್ರೆಡಿ ಅಡ್ವಾನ್ಸ್ ಲೆವೆಲಲ್ಲಿ ಬಂದುಬಿಟ್ಟಿದ್ದೀವಿ. ಇವತ್ತಿಂದ ನಾವು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ಗಳ ಬಗ್ಗೆನೂ ಹೋಗ್ತಾ ಇದ್ದೀವಿ. ಇನ್ನು ಟಾಪಿಕ್ಸ್ಗಳು ಬರ್ತವೆ. ಸೊ ಅದಕ್ಕೋಸ್ಕರ ಈ ಪ್ಲೇಲಿಸ್ಟ್ನ ಇಲ್ಲಿಂದ ಸೇವ್ ಮಾಡಿ ಇಟ್ಕೊಳ್ಳಿ. ತುಂಬ ಇಷ್ಟ ಆಗ್ತಾ ಇದೆ ಈ ಪ್ಲೇಲಿಸ್ಟ್ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋ ಅಂತೂ ನೀವು ಲೈಕ್ ಮಾಡೇ ಮಾಡ್ತೀರಾ, ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗ್ತಾ ಇದೆ ಅಂತಲೂ ಕೂಡ ಅಂದ್ಕೊತಾ ಇದ್ದೀನಿ. ಓಕೆ, ಸೊ ಸಬ್ಸ್ಕ್ರೈಬ್ ಅಂತೂ ಆಲ್ರೆಡಿ ಆಗಿರ್ತೀರಾ. ಓಕೆ, ಸೊ ಇವಾಗ ಮಾತಾಡ್ಕೊಳ್ಳೋಣ ನಾವು ಆ್ಯಕ್ಟಿವಿಟಿ ಬಗ್ಗೆ. ಓಕೆ, ಸೊ ಆ್ಯಕ್ಟಿವಿಟಿ ಏನಪ್ಪ ಅಂತಂದರೆ, ಒಂದ್ಸತಿ ನಾನು ಸ್ಕ್ರಿಪ್ಟ್ ಕಿಡಿ ಚಾನಲ್ನಲ್ಲಿ ಬನ್ನಿ, ಆಮೇಲೆ ಪ್ಲೇಲಿಸ್ಟ್ನಲ್ಲಿ ಬನ್ನಿ. ಪ್ಲೇಲಿಸ್ಟ್ನಲ್ಲಿ ಬಂದುಬಿಟ್ಟು ನಾನು ವ್ಯೂ ಫುಲ್ ಪ್ಲೇಲಿಸ್ಟ್ ಮಾಡಿ. ಓಕೆ, ಸೊ ಇದಿಷ್ಟು ಆದಮೇಲೆ ಓಕೆ, ದ್ಯಾಟ್ ವಾಸ್ ಅ ಜೋಕ್. ಸೊ ಅದಷ್ಟು ಆದಮೇಲೆ ಇನ್ನೊಂದು ಟ್ಯಾಬ್ನ ಓಪನ್ ಮಾಡ್ಕೊಳ್ಳಿ. ಇನ್ನೊಂದು ಟ್ಯಾಬ್ನ ಓಪನ್ ಮಾಡ್ಕೊಂಬಿಟ್ಟು ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ಬೇಸಿಕಲಿ ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕಂದ್ರೆ, ಹೌ ಟು ಆಟೋಮೇಟ್ ಇನ್ಸ್ಟಾಗ್ರಾಮ್ DMs ಯೂಸಿಂಗ್ ಪೈಥಾನ್ ಅಂತ. ಓಕೆ, ಸೊ ಇಷ್ಟು ಟೈಪ್ ಮಾಡಿಬಿಟ್ಟು ಏನು ಮಾಡಿ, ಓಪನ್ ಎಂಟರ್ ಮಾಡಿ. ಎಂಟರ್ ಮಾಡಿದಾಗ ಇಲ್ಲಿ ನೋಡ್ಬೋದು ಆಟೋಮೇಟ್ ಇನ್ಸ್ಟಾಗ್ರಾಮ್ ಮೆಸೇಜ್ ಯೂಸಿಂಗ್ ಪೈಥಾನ್ ಗಿಗ್ಸ್ ಫಾರ್ ಗಿಗ್ಸ್ ಅಂತ ಸಮಥಿಂಗ್ ಬರ್ತಾ ಇದೆ. ಸೊ ಈ ಡಾಕ್ಯುಮೆಂಟೇಷನ್ನ ಓದ್ಕೊಂಬಿಟ್ಟು ನೀವೇನು ಮಾಡಬೇಕು, ಬೇಸಿಕಲಿ ಇನ್ಸ್ಟಾಗ್ರಾಮ್ ಮೆಸೇಜಸ್ಗಳನ್ನ ಆಟೋಮೇಟ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಬೇಸಿಕಲಿ ಸುಂದರ್ನಾಥ್ ಪಿಚರ್ ಸಮಥಿಂಗ್. ಓಕೆ, ಸೆಲೆನಿಯಮ್ ಅನ್ನುವಂತಹ ಒಂದು ಮಾಡ್ಯೂಲ್ನ ಯೂಸ್ ಮಾಡ್ಕೊಳ್ತೀರಾ. ಸೊ ಆಮೇಲೆ ವೆಬ್ ಡ್ರೈವರ್ ಮ್ಯಾನೇಜರ್ ಅಂತ ಒಂದು ಏನಿದೆ, ಒಂದು exe ಫೈಲ್ ಅಂತ ಹೇಳ್ಬೋದು. ಸೊ ಅದನ್ನ ಯೂಸ್ ಮಾಡ್ಕೊಳ್ತೀರಾ. ಓಕೆ, ಸೊ ಅಲ್ಲ ಸೊ ಕ್ರೋಮ್ ಡ್ರೈವರ್ ಅನ್ನುವಂಥದ್ದು ಒಂದು exe ಫೈಲ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ತೀರಾ. ಓಕೆ, ಸೊ ಅವನ್ನ ಯೂಸ್ ಮಾಡ್ಕೊಂಬಿಟ್ಟು ಈಸ್ ಅ ಸಪ್ರೇಟ್ ಎಕ್ಸಿಕ್ಯೂಟಿಬಲ್ ದ್ಯಾಟ್ ಸೆಲೆನಿಯಮ್ ವೆಬ್ ಡ್ರೈವರ್ ಯೂಸಸ್ ಟು ಕಂಟ್ರೋಲ್ ಕ್ರೋಮ್. ಓಕೆ, ಸೊ ಇದನ್ನ ಡಾಕ್ಯುಮೆಂಟೇಷನ್ನ ಓದ್ಕೊಳ್ಳಿ ಒಂದ್ಸತಿ ನೀವು. ಬೇಸಿಕಲಿ ಈ ಕ್ರೋಮ್ನ ನಾವು ಯೂಸ್ ಮಾಡ್ಕೊಳ್ತೀವಿ, ಇಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು. ಅದನ್ನು ಇಲ್ಲೇ ಕೊಟ್ಟಿರ್ತಾರೆ ಎಲ್ಲಾದರೂ ಜಸ್ಟ್ ಸ್ಟಡಿ ಮಾಡ್ಕೊಳ್ಳಿ ಇದನ್ನು. ಓಕೆ, ಸೊ ಯಾವ ರೀತಿ ಸೆಲೆನಿಯಮ್ನ ಇನ್ಸ್ಟಾಲ್ ಮಾಡ್ಕೋಬೇಕು, ಆಮೇಲೆ ವೆಬ್ ಡ್ರೈವರ್ ಮ್ಯಾನೇಜರ್ ಅನ್ನೋಂಥ ಪ್ಯಾಕೇಜ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ ಅವ್ರು ನಿಮಗೆ ಪ್ರೊವೈಡ್ ಮಾಡಿದರೆ ಜಸ್ಟ್ ಇದನ್ನ ಓದ್ಕೊಳ್ಳಿ. ಓದ್ಕೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ಮೆಸೇಜಸ್ನ ಆಟೋಮೇಟ್ ಮಾಡಿ. ಓಕೆ, ಸೊ ಆಟೋಮೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿದ್ರೆ ದ್ಯಾಟ್ಸ್ ಗ್ರೇಟ್, ಮಾಡಲಿಲ್ಲ ಅಂತಂದ್ರೂ ಇಟ್ಸ್ ಓಕೆ, ಏನು ಪರವಾಗಿಲ್ಲ. ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಯಾವ ರೀತಿ ಮಾಡ್ತೀವಿ, ಏನು ಎತ್ತ ಅಂತ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ, ಇದು ನಿಮಗೆ ಲೈಕ್ ಆಗಲಿಲ್ಲ ಅಂತಂದರೆ ಬೇರೆದವ್ರನ್ನ ಸರ್ಚ್ ಮಾಡಿ. ಇನ್ನೂ ಈಸಿ ಇರುವಂಥದ್ದು ಇದು. ಆ್ಯಕ್ಚುಲಿ ಒಂದು ಬಾಟ್ನ ರೆಡಿ ಮಾಡೋದಕ್ಕೆ ಮಾಡಿರೋದನ್ನ. ಸೊ ಬೇಡ, ನಮಗೆ ಡೈರೆಕ್ಟ್ ಮೆಸೇಜಸ್ ಬೇಕು ಅಂದರೆ ಸೆಂಡ್ ಡೈರೆಕ್ಟ್ ಮೆಸೇಜಸ್ ಆನ್ ಇನ್ಸ್ಟಾಗ್ರಾಮ್ ಇಲ್ಲೊಂದಿದೆ. ಇದು ಕೂಡ ಸೆಲೆನಿಯಮ್ ಅನ್ನುವಂತಹ ಒಂದು ಏನಿದೆ ಮಾಡ್ಯೂಲ್ನ ಯೂಸ್ ಮಾಡ್ಕೊಳ್ತಾರೆ. ಇವರು ಕೂಡ ಕ್ರೋಮ್ ಡ್ರೈವರ್ನ ಯೂಸ್ ಮಾಡ್ಕೊಳ್ತಾರೆ. ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಕಂಪ್ಲೀಟ್ ಕಾಪಿ ಪೇಸ್ಟ್ ಮಾಡೋದು ಅಷ್ಟೇ ನೀವು ಉಳಿದಿರೋದು, ಮತ್ತೇನಿರಲ್ಲ. ಸೊ ಕಾಪಿ ಪೇಸ್ಟೇ ಯಾವ ರೀತಿ ಮಾಡಬೇಕು ಗುರು, ಅದು ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತಾನೆ. ಇಲ್ಲಿ ಏನೇನು ವರ್ಕ್ ಆಗ್ತಾ ಇದೆ, ಡೆಫ್ ಲಾಗಿನ್ ಅಂತ ಏನೋ ಫಂಕ್ಷನ್ ಬರ್ದಿದ್ದಾರೆ, ಆ ಫಂಕ್ಷನಲ್ಲಿ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಐ ಹೋಪ್ ಥಿಂಕ್ಸು ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಇದನ್ನು ಅಂತ. ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ, ಯಾವ ರೀತಿ ಆಟೋಮೇಟ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಮೆಸೇಜಸ್ನ ನಾವು ಪೈಥಾನ್ನ ಯೂಸ್ ಮಾಡ್ಕೊಂಬಿಟ್ಟು ಅಂತ. ಓಕೆ, ಅದನ್ನ ಬಿಟ್ಟಾಗೋಣ. ಇವಾಗ ಏನು ಮಾಡ್ಕೊಳ್ಳೋಣ, ಪೈಥಾನ್ನಲ್ಲಿ ಎಂಟರ್ ಆಗಿಬಿಟ್ಟು ನಾನು ಇಲ್ಲೇನು ಮಾಡ್ತೀನಿ, ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ನ್ಯೂ ಫೈಲ್ ಪೈಥಾನ್ 31 ಅಂತ. ಓಕೆ, ಸೊ 31 ಅಂತ ಇದ್ರ ನೇಮ್ ಇದೆ, ಏನಕ್ಕೆಂದರೆ 31st ಟ್ಯುಟೋರಿಯಲ್, ರೈಟ್. ಸೊ ಇವಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದ್ದು ಫಸ್ಟ್ ಆಫ್ ಆಲ್ ಕ್ಲಾಸಸ್ ಬಗ್ಗೆ. ಓಕೆ, ಸೊ ಕ್ಲಾಸಸ್ ಬಗ್ಗೆ ತಿಳ್ಕೊಳ್ಳೋಣ. CLASSES ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಓಕೆ, ಆ್ಯಂಡ್ OBJ ಆಬ್ಜೆಕ್ಟ್ಸ್, ರೈಟ್. ಸೊ ಆಬ್ಜೆಕ್ಟ್ಸ್ ಅಂದರೆ ಏನು, ಕ್ಲಾಸಸ್ ಅಂದರೆ ಏನು, ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಗುರು ಕ್ಲಾಸಸ್ ಆಬ್ಜೆಕ್ಟ್ಸ್ ಇಲ್ಲ ಅಂತಂದರೆ ನಮಗೇನು ಕೆಲಸನೇ ಆಗಲ್ವಾ, ಹಿಂಗೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಆಗುತ್ತೆ, ಬಟ್ ಸ್ವಲ್ಪ ಲೆಂತಿ ಆಗುತ್ತೆ. ದ್ಯಾಟ್ಸ್ ಇಟ್.
ಅದನ್ನಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಪ್ರೆಸೆಂಟ್ಲಿ. ಅಫ್ಕೋರ್ಸ್ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಲೆಂತಿ ಆಗ್ಬೋದು. ಓಕೆ, ಸೊ ಕೋಡ್ ರೀಯೂಸಬಿಲಿಟಿನ ಹೆಚ್ಚು ಮಾಡೋದಕ್ಕೋಸ್ಕರ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ಗಳನ್ನ ನಾವು ಯೂಸ್ ಮಾಡ್ಕೋತೀವಿ. ಅಂದರೆ ಒಂದ್ಸತಿ ಕೋಡ್ನ ಬರೆದು ಅದನ್ನ ಪದೇ ಪದೇ ಯೂಸ್ ಮಾಡ್ತಾ ಇರೋ ಓಕೆ ಅಂತಹ ಒಂದು ಎನ್ವೈರ್ಮೆಂಟ್ನ ಇದು ಕ್ರಿಯೇಟ್ ಮಾಡಿಕೊಡುತ್ತೆ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ನಮಗೆ. ಓಕೆ, ಅದನ್ನ ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಡೋದಾದರೆ ಇವಾಗ ಪ್ರೆಸೆಂಟ್ಲಿ ಒಂದು ಕ್ಲಾಸ್ ಇದೆ 10th ಸ್ಟ್ಯಾಂಡರ್ಡ್, ಅಲ್ಲಿ ಅದರೊಳಗಡೆ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ. ಅಫ್ಕೋರ್ಸ್ ಕ್ಲಾಸ್ ಅಂದಮೇಲೆ ಸ್ಟೂಡೆಂಟ್ಸ್ ಇರಲೇಬೇಕು, ಸ್ಟೂಡೆಂಟ್ಸ್ ಇದ್ದಾರೆ. ಇವಾಗ ಯಾವುದೋ ಒಂದು ರೀಸನಿಗೋಸ್ಕರ ನಾನು ಆ 10th ಕ್ಲಾಸ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಆ 10th ಕ್ಲಾಸ್ನಲ್ಲಿ ಇದ್ದೀನಿ ಇವಾಗ ಪ್ರೆಸೆಂಟ್ಲಿ ನಾನು ಅಂತಂದಮೇಲೆ ನಾನು ಏನಾದೆ ಕ್ಲಾಸ್ದೊಂದು ಆಬ್ಜೆಕ್ಟ್ ಅದೇ, ರೈಟ್. ಸೊ ನಾವು ಆಬ್ಜೆಕ್ಟ್ ಕ್ಲಾಸ್ ಒಳಗಡೆ ಇದ್ದರೂ ಕೂಡ ನಾನು ಏನಾಗ್ತೀನಿ, ಕ್ಲಾಸ್ಗೆ ಬಿಲಾಂಗ್ ಆಗ್ತೀನಿ. ನಾವು ಹೊರಗಡೆ ಇದ್ದರೂ ಕೂಡ ಕ್ಲಾಸ್ 10th ಬಿಲಾಂಗ್ ಆಗ್ತೀನಿ. ಓಕೆ, ಸೊ ನಾನು ಕ್ಲಾಸ್ 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ ಅಂದರೆ ಸ್ಕೂಲಲ್ಲಿ ನಾನು ಎಲ್ಲಾದರೂ ಅಡ್ಡಾಡ್ಲಿ ಗುರು, ಯಾರಾದರೂ ಕೇಳಿದ್ರೆ ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀರಾ, ಕ್ಲಾಸ್ 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು ಡೈರೆಕ್ಟಾಗಿ, ಬಿಕಾಸ್ ನಾನು ಆ ಕ್ಲಾಸ್ಗೆ ಬಿಲಾಂಗ್ ಆಗ್ತಾ ಇದ್ದೀನಿ. ಇವಾಗ ಏನು ಮಾಡ್ಬೋದು, ಆ ಕ್ಲಾಸ್ನಲ್ಲಿ ಏನೇನು ಪ್ರೊವೈಡ್ ಮಾಡ್ತಾರೋ ಅದನ್ನೆಲ್ಲ ನಾನು ಏನು ಮಾಡ್ಬೋದು, ಅಸೆಪ್ಟ್ ಮಾಡ್ಕೋಬೋದು. ಅವ್ರು ನೋಟ್ಸ್ ಕೊಟ್ಟರೆ ನೋಟ್ಸ್ನ ತೊಗೋಬೋದು, ಅವ್ರು ಏನೇ ಕೊಡಲಿ ಗುರು, ಸೊ ಅದನ್ನೆಲ್ಲ ನಾನು ಏನು ಮಾಡ್ಬೋದು, ಅಸೆಪ್ಟ್ ಮಾಡ್ಕೋಬೋದು. ದಟ್ ಮೀನ್ಸ್ ಐ ಆಮ್ ಆಬ್ಜೆಕ್ಟ್ ಬಿಲಾಂಗಿಂಗ್ ದಟ್ ಕ್ಲಾಸ್. ಆ ಕ್ಲಾಸ್ಗೆ ನಾನು ಬಿಲಾಂಗ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಅದೆಲ್ಲ ಏನು ಸಿಗ್ತಾ ಇದ್ದಾವೆ, ನೋಟ್ಸ್ ಗೀಡ್ಸ್ ಎಲ್ಲ ನನಗೆ ಸಿಗ್ತಾ ಇದೆ, ರೈಟ್. ಸೊ ಅದೇ ರೀತಿ ನಾನು ಏನು ಮಾಡ್ತೀನಿ, ಇವಾಗ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಆ ಕ್ಲಾಸ್ನಲ್ಲಿ ಏನು ಮಾಡ್ಬಿಡ್ತೀನಿ, ಕೆಲವೊಂದಿಷ್ಟು ಫಂಕ್ಷನ್ಸ್ಗಳನ್ನ ನಾನು ಪ್ರೀ ಡಿಫೈನ್ಡ್ ಇಟ್ಬಿಡ್ತೀನಿ. ಓಕೆ, ಸೊ ನಾನು ಇವಾಗ ಆ ಕ್ಲಾಸಿಂದ ಆಬ್ಜೆಕ್ಟ್ ಆಗಿರೋ ಕಾರಣದಿಂದಾಗಿ ಆ ಕ್ಲಾಸ್ನಲ್ಲಿರುವಂಥ ಫಂಕ್ಷನ್ಸ್ಗಳನ್ನ ನಾನು ರನ್ ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು, ರೈಟ್. ಸೊ ಏನಕ್ಕೆ ಅಂದರೆ ಆ ಕ್ಲಾಸ್ಗೆ ಬಿಲಾಂಗ್ ಆಗಿದೆ. ಅಕಸ್ಮಾತ್ ನಾನು ಆ ಕ್ಲಾಸ್ಗೆ ಬಿಲಾಂಗ್ ಆಗಿಲ್ಲ ಅಂತಂದರೆ ಆ ಕ್ಲಾಸ್ನಲ್ಲಿ ಏನೇ ಫಂಕ್ಷನ್ಸ್ ಇದ್ರೂ ಅದನ್ನ ನಾನು ರನ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಇವಾಗ ಇದು ಸ್ವಲ್ಪ ಕ್ವೈಟ್ ಕಾಂಪ್ಲಿಕೇಟೆಡ್ ಅನಿಸ್ಬೋದು ನಿಮಗೆ. ಓಕೆ, ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಹೊಸದಾಗಿ ಏನಾದರೂ ಕಲಿತಾ ಇದೀವಿ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಓಕೆ, ಸೊ ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕ್ಲಾಸಸ್ ಅಂದರೆ ಒಂದು ಕ್ಲಾಸ್ ಅಂತ ಏನು ಮಾಡ್ಕೊಳ್ಳಿ, ಒಂದು 10th ಸ್ಟ್ಯಾಂಡರ್ಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸೊ ಆಬ್ಜೆಕ್ಟ್ಸ್ ಅಂದರೆ ಸ್ಟೂಡೆಂಟ್ಸ್, ಅದರೊಳಗಡೆ ಇರುವಂಥ ಸ್ಟೂಡೆಂಟ್ಸ್ಗಳನ್ನ ನೀವು ಆಬ್ಜೆಕ್ಟ್ಸ್ ಅಂತ ಹೇಳ್ಬೋದು. ಅವರು ಕ್ಲಾಸ್ ಬಿಟ್ಟು ಹೊರಗಡೆ ಇರಲಿ, ಎಲ್ಲೇ ಇರಲಿ, ಕ್ಲಾಸ್ನಲ್ಲಿ ಏನೇ ಪ್ರೊವೈಡ್ ಮಾಡಿದ್ರು ಅವ್ರು ಅದನ್ನ ಏನು ಮಾಡ್ಕೋಬೋದು, ಅದನ್ನ ಉಪಯೋಗಿಸ್ಕೋಬೋದು. ನೋಟ್ಸ್ ಕೊಟ್ಟರೆ ನೋಟ್ಸ್ನ ಯೂಸ್ ಮಾಡ್ಕೋಬೋದು. ಎನಿಥಿಂಗ್ ದೇ ಕ್ಯಾನ್ ಡೂ. ಓಕೆ, ಆ ಕ್ಲಾಸ್ನಲ್ಲಿ ಮಾತ್ರ. ಬಟ್ ಬೇರೆ ಕ್ಲಾಸ್ನಲ್ಲಿ ಏನಾದರೂ ಪ್ರೊವೈಡ್ ಮಾಡ್ತಾ ಇದ್ದಾರೆ ಬೇರೆ ಕ್ಲಾಸಿಂದ ಅವ್ರು ತೊಗೊಳೋದಕ್ಕಾಗಲ್ಲ, ರೈಟ್. ಓಕೆ, ದ್ಯಾಟ್ಸ್ ಇಟ್. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಂದರೆ ಏನು ಅಂತ. ಓಕೆ, ಸೊ ಇನ್ನು ವೆಬ್ಸೈಟ್ ಡೆವಲಪ್ಮೆಂಟ್ಲಿಂದ ಯಾರ್ಯಾರು ಬಂದಿದ್ದಾರೋ ಅವ್ರಿಗೆ ಹೇಳೋದಾದರೆ ಕ್ಲಾಸಸ್ ಅಂದರೆ ಏನೇ, ಕ್ಲಾಸಸ್ ಅಂತ ಅಂದರೆ ವೆಬ್ಸೈಟ್ ಡೆವಲಪ್ಮೆಂಟ್ ಯಾರಾದರೂ ಮಾಡಿದರೆ ಅವ್ರಿಗೆ ಹೇಳ್ತೀನಿ, ಇಟ್ಸ್ ಆ್ಯನ್ ಟೆಂಪ್ಲೇಟ್. ಓಕೆ, ಇದೊಂದು ಟೆಂಪ್ಲೇಟ್. ನಾವು ಪದೇ ಪದೇ ಏನು ಮಾಡ್ತೀವಿ, ಟೆಂಪ್ಲೇಟ್ನ ರೆಡಿ ಮಾಡೋಕ್ಕಾಗಲ್ಲ. ಪ್ರತಿ ಸಲ ನಾವು HTML ಪೇಜ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗ ಒಬ್ಬ ಯೂಸರ್ದು ಇಂಟರ್ಫೇಸ್ ತೋರಿಸ್ಬೇಕು ಅಂತಂದರೆ ಇವಾಗ ನಿಮ್ಮ ಹತ್ರ 100 ಜನ ಯೂಸರ್ಸ್ ಇದ್ದಾರೆ ಅಂದರೆ 100 HTML ಪೇಜ್ನ ನೀವು ಕ್ರಿಯೇಟ್ ಮಾಡಲ್ಲ. ಓಕೆ, ಸೊ ನೀವೇನು ಮಾಡ್ತೀರಾ, ಒಂದು HTML ಪೇಜ್ನ ಕ್ರಿಯೇಟ್ ಮಾಡ್ತೀರಾ. ದ್ಯಾಟ್ಸ್ ಬೇಸಿಕಲಿ ಆ ಟೆಂಪ್ಲೇಟ್. ಯೂಸರ್ ಇನ್ಫಾರ್ಮೇಷನ್ನ ಎಲ್ಲ ಅಲ್ಲಿ ಏನು ಮಾಡ್ತೀರಾ, ಸ್ಪಾನ್ ಮಾಡಿಬಿಡ್ತೀರಾ, ರೈಟ್. ಅಲ್ಲಿ ಮಾಡಿದ್ದೀರಾ, ಹಾಕ್ಬಿಡ್ತೀರಾ ನೀವು ಯೂಸರ್ ಇನ್ಫಾರ್ಮೇಷನ್ನ ಅವನಿಂದ ತೊಗೊಂಡ್ಬಿಟ್ಟು ಅಲ್ಲಿ ಹಾಕ್ತೀರಾ. ಆ ರೀತಿ ಒಂದು ಪ್ರೋಗ್ರಾಮ್ನ ರೆಡಿ ಮಾಡ್ಬೋದು ನೀವು, ರೈಟ್. ಅದೇ ರೀತಿ ನಾವು ಈ ಕ್ಲಾಸಸ್ನ ಒಂದು ಟೆಂಪ್ಲೇಟಿಗೆ ಕಂಪೇರ್ ಮಾಡ್ಬೋದು. ಕ್ಲಾಸಸ್ ಅಂದರೆ ಟೆಂಪ್ಲೇಟ್ ಅಂದರೆ ಕ್ಲಾಸಸ್. ಈ ರೀತಿ ನೀವೇನು ಮಾಡ್ಬೋದು, ಕಂಪೇರ್ ಮಾಡ್ಬೋದು. ಇವಾಗ ಆಬ್ಜೆಕ್ಟ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಬೇಸಿಕಲಿ ಯೂಸರ್ ಏನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾ ಇದ್ದಾನೋ ಅದು ಆಬ್ಜೆಕ್ಟ್ ಅಂತ ಹೇಳ್ಬೋದು. ಸೊ ಆ ಇನ್ಫಾರ್ಮೇಷನ್ ನೀವೇನು ಮಾಡ್ತಾ ಇದ್ದೀರಾ, ಆ ಟೆಂಪ್ಲೇಟ್ನಲ್ಲಿ ತೊಗೊಂಬಂದ್ಬಿಟ್ಟು ಸ್ಟೋರ್ ಮಾಡ್ತಾ ಇದ್ದೀರಾ. ದ್ಯಾಟ್ಸ್ ಇಟ್. ವೆಬ್ಸೈಟ್ ಡೆವಲಪ್ಮೆಂಟ್ನವರಿಗೆ ಹೇಳೋದಾದರೆ ಇಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಡ್ಬೋದು. ಬಟ್ ಯಾರು ಸ್ಟಾರ್ಟಿಂಗ್ ಇವಾಗ ಮಾಡ್ತಾ ಇದ್ರು ಪ್ರೋಗ್ರಾಮಿಂಗ್, ಇವಾಗ ನಿಮಗೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೋ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಸೊ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸೊ ನಾನಿಂದ ನೋಡ್ಕೊಳ್ಳೋಣ ಕ್ಲಾಸಸ್ ಆಬ್ಜೆಕ್ಟ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ, ಕ್ಲಾಸಸ್ ಅಂದರೆ ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಇವಾಗ ಆಲ್ರೆಡಿ ನಿಮಗೆ. ಕ್ಲಾಸಸ್ ಬೇಸಿಕಲಿ ಏನು ಟೆಂಪ್ಲೇಟ್, ಆಬ್ಜೆಕ್ಟ್ ಅಂದರೆ ಆ ಕ್ಲಾಸಿಂದ ನಾವು ಏನಾದ್ರೂ ಡಿರೈವ್ ಮಾಡ್ಕೋಬೋದು. ದ್ಯಾಟ್ಸ್ ಇಟ್. ಇವಾಗ ಇಷ್ಟು ಸಾಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂತೂ ಮಾಡ್ತೀರಾ ನೀವು, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.